ಸ್ನೇಹಿತರೆ, ಇಂದು ನಾವು ದಿನಾಂಕ 10/7/2026ರಂದು ಕರ್ನಾಟಕ ಸರ್ಕಾರ ನೋಟಿಫಿಕೇಷನ್ನ ಹೊರಡಿಸಿದೆ. ಯಾವ ನೋಟಿಫಿಕೇಷನ್ ಅಂತಂದರೆ, ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘಗಳ ಅಧೀನದಲ್ಲಿರ್ತಕ್ಕಂಥ ಮೊರಾರ್ಜಿ ದೇಸಾಯಿ, ಕಿತ್ತೂರಾಣಿ ಚೆನ್ನಮ್ಮ, ಅಟಲ್ ಬಿಹಾರಿ ವಾಜಪೇಯಿ ಮತ್ತು ಶ್ರೀಮತಿ ಇಂದಿರಾ ಗಾಂಧಿ, ಅಂಬೇಡ್ಕರ್ ವಸತಿ ಶಾಲೆಗಳಲ್ಲಿ ಉಳ್ಕೊಂಡಿರ್ತಕ್ಕಂತಹ ಹೈಸ್ಕೂಲ್ ಟೀಚರ್ಸ್ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ನೋಟಿಫಿಕೇಷನನ್ನು ಹೊರಡಿಸಿದೆ. ಇದರಲ್ಲಿ ವಿಚಾರದಲ್ಲಿ ಏನೆಲ್ಲ ನಾವು ತಿಳ್ಕೊಳ್ಬೇಕಾಗುತ್ತೆ ಮತ್ತು ಏನೆಲ್ಲ ವಿಚಾರಗಳನ್ನ ಗಮನ ಇಟ್ಕೊಂಡು ಅಪ್ಲಿಕೇಶನ್ ಹಾಕಬೇಕಾಗುತ್ತೆ, ಜೊತೆಗೆ ಯಾವ ಯಾವ ಜಿಲ್ಲೆಗಳಲ್ಲಿ ಅಪ್ಲಿಕೇಶನ್ಗಳನ್ನ ಹಾಕಬೇಕಾಗುತ್ತೆ, ಜೊತೆಗೆ ತಮ್ಮ ಎಕ್ಸಾಮ್ ತಯಾರಿ ಹೇಗಿರಬೇಕು ಅಂತಕ್ಕಂಥ ವಿಚಾರವನ್ನು ಇವತ್ತಿನ ತರಗತಿಯಲ್ಲಿ ತಿಳ್ಕೊಳ್ತಾ ಹೋಗೋಣ ಬನ್ನಿ. ಆಲ್ರೆಡಿ ಹೇಳಿದಾಗೆ ಇದು ರೆಸಿಡೆನ್ಷಿಯಲ್ ಸ್ಕೂಲಲ್ಲಿ ಆಗಿರ್ತಕ್ಕಂಥ ನೇಮಕಾತಿಯ ವಿವರಣೆ ಆಗಿರ್ತದೆ. ಇಲ್ಲಿ ಸಬ್ಜೆಕ್ಟ್ ವೈಸ್ ಕೂಡ ಕೊಟ್ಟಿದ್ದಾರೆ. ಕನ್ನಡ ಭಾಷಾ ಶಿಕ್ಷಕರು, ಇದು ನಾನ್ HKಗೆ ಸಂಬಂಧಪಟ್ಟ ಹಾಗೆ 103 ಹುದ್ದೆಗಳು, 100 ಹುದ್ದೆಗಳು ಪ್ಲಸ್ ಅಂತಂದರೆ ಹಿಮ್ ಅಂತಂದರೆ 3 ಹುದ್ದೆಗಳು ಹಿಂದಿನ ನೇಮಕಾತಿಯಲ್ಲಿ ಫಿಲ್ ಆಗಿರಲಿಲ್ಲ ಕೊಟ್ಟಿದ್ದಾರೆ. ಹಿಂದಿನ ಪರೀಕ್ಷೆ ನೇಮಕಾತಿಯಲ್ಲಿ ಭರ್ತಿಯಾಗದೆ ಉಳ್ಕೊಂಡಿರ್ತಕ್ಕಂಥ ಹುದ್ದೆಗಳಾಗಿದ್ದಾವೆ ಸ್ನೇಹಿತರೆ. ಹಾಗಾಗಿ ಕನ್ನಡ ಭಾಷೆಯಲ್ಲಿ ಒಟ್ಟು 100 ಹುದ್ದೆಗಳಿದ್ದಾವೆ ನಾನ್ HKನಲ್ಲಿ. ಆಂಗ್ಲ ಭಾಷಾ ಶಿಕ್ಷಕರು 108 ಹುದ್ದೆಗಳಿದ್ದಾವೆ. ನೆಕ್ಸ್ಟ್ ಹಿಂದಿ 55 ಹುದ್ದೆಗಳು, ಗಣಿತ ವಿಜ್ಞಾನ 103 ಹುದ್ದೆಗಳು, ನೆಕ್ಸ್ಟ್ ವಿಜ್ಞಾನ ಶಿಕ್ಷಕರು 106, ಸಮಾಜ ವಿಜ್ಞಾನ 154, ಗಣಕ ಯಂತ್ರ ಕಂಪ್ಯೂಟರ್ ಟೀಚರ್ 57, ದೈಹಿಕ ಶಿಕ್ಷಣ ಶಿಕ್ಷಕರ ಮೇಲೆ 81 ನೇಮಕಾತಿಗಳು. ಇದರ ಜೊತೆಗೆ HK ವಿಭಾಗದಲ್ಲೂ ಕೂಡ ಇಲ್ಲಿ ಮಾಹಿತಿ ಇದೆ, ನೋಡ್ಕೊಳ್ಳಿ. HK ವಿಭಾಗದಲ್ಲೂ ಕೂಡ ಕನ್ನಡ ಭಾಷಾ ಶಿಕ್ಷಕರು 62 ಹುದ್ದೆಗಳಿದ್ದಾವೆ. ನೆಕ್ಸ್ಟು ಆಂಗ್ಲ ಭಾಷಾ ಶಿಕ್ಷಕರು 69 ಹುದ್ದೆಗಳು. ಹೀಗೆ ಒಂದಿಷ್ಟು ಮಾಹಿತಿಗಳಿದ್ದಾವೆ. ಇದರಲ್ಲಿ ಡಿಪ್ಲೊಮೊ ಚಿತ್ರಕಲಾ ಶಿಕ್ಷಕರನ್ನು ಕೂಡ HK ವಿಭಾಗದಲ್ಲಿ ಏನು ಮಾಡಿದ್ದಾರೆ, ನೇಮಕಾತಿಯ ಒಂದು ಅಧಿಸೂಚನೆ ಇದೆ. ಇಲ್ಲಿ ಸ್ಯಾಲ್ರಿ ಬಗ್ಗೆನೂ ಕೂಡ ಏನಾಗಿದ್ದಾರೆ, ಮಾಹಿತಿಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. 54,175ರಿಂದ 99,400 ಇದು ವೇತನ ಶ್ರೇಣಿಯಾಗಿರ್ತದೆ. ಹಾಗಾದರೆ ಯಾವ ಯಾವ ಹುದ್ದೆಗಳಿಗೆ ಏನೆಲ್ಲ ವಿದ್ಯಾಭ್ಯಾಸ ಬೇಕಾಗುತ್ತೆ ಅಂತಕ್ಕಂಥದ್ದು ತುಂಬ ಪ್ರಮುಖವಾಗಿರ್ತಕ್ಕಂಥ ವಿಚಾರ. ನಾವು ಅಪ್ಲಿಕೇಶನ್ ಹಾಕ್ಬೋದಾ ಅಂತೇಳಿ ಸಾಕಷ್ಟು ಜನ ಕಮೆಂಟ್ ಮುಖಾಂತರ ಕೇಳ್ತಾ ಇದ್ದೀರಿ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಗ್ರೂಪ್ಗಳಲ್ಲಿ. ಸ್ನೇಹಿತರೆ, ಮತ್ತೊಮ್ಮೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ವಾಟ್ಸಪ್ ಗ್ರೂಪ್ ಮತ್ತು ಟೆಲಿಗ್ರಾಮ್ ಗ್ರೂಪ್ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಜಾಯ್ನ್ ಆಗಿ. ಆಲ್ರೆಡಿ ಹೇಳಿದಾಗೆ ಸಂಪೂರ್ಣ ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟ ಹಾಗೆ, ವಿಲೇಜ್ ಅಕೌಂಟೆಂಟು, ಜೊತೆಗೆ TET GPSR ಹುದ್ದೆಗಳಿಗೆ ಸಂಬಂಧಪಟ್ಟಂಥ ಸಾಕಷ್ಟು ವಿಡಿಯೋಗಳು ಇದ್ದಾವೆ ಸ್ನೇಹಿತರೆ, ನೋಡಿ ಅಂತ ಹೇಳ್ತಾ, ಈಗ ಈ ವಸತಿ ಶಿಕ್ಷಣ ಸಂಸ್ಥೆಗಳಿಗೆ ಸಂಬಂಧಪಟ್ಟಂಥ ಪರೀಕ್ಷೆಗಳಲ್ಲಿ ಕನ್ನಡ ಭಾಷಾ ಶಿಕ್ಷಕರಿಗೆ ಸಂಬಂಧಪಟ್ಟ ಏನೆಲ್ಲ ಅರ್ಹತೆ ಬೇಕಾಗುತ್ತೆ ಅಥವಾ ಏನೆಲ್ಲ ಕ್ವಾಲಿಫಿಕೇಷನ್ ಬೇಕಾಗುತ್ತೆ ಅಂತಂದರೆ, ಮಾನ್ಯತೆ ಪಡೆದ ಯೂನಿವರ್ಸಿಟಿಯಿಂದ ಏನಾಗಿರಬೇಕಾಗುತ್ತೆ, ಕನ್ನಡವನ್ನು ಒಂದು ಐಚ್ಛಿಕ ವಿಷಯವನ್ನಾಗಿ ಅಧ್ಯಯನವನ್ನು ಮಾಡಿರಬೇಕಾಗುತ್ತೆ. ಸ್ನಾತಕ ಪದವಿಯನ್ನು ಅಂದರೆ BA ಪದವಿಯನ್ನು ಪಡ್ಕೊಂಡಿರಬೇಕಾಗತ್ತೆ. ಇನ್ ಕೇಸ್ ನಮಗೇನಾದರೂ ಕನ್ನಡ ಆಪ್ಷನನ್ನು ಓದಿಲ್ಲ ಅಂತಂದರೆ, ಕನ್ನಡ ಪಂಡಿತ್ ಕೋರ್ಸ್ನಲ್ಲೂ ಕೂಡ 4 ವರ್ಷಗಳ ಕನ್ನಡ ಪಂಡಿತ್ ಕೋರ್ಸ್ನಲ್ಲೂ ಕೂಡ ಉತ್ತೀರ್ಣ ಆಗಿರೋರು ಕೂಡ ಅಪ್ಲಿಕೇಶನ್ ಹಾಕ್ಬೋದಾಗಿದೆ. ಇನ್ ಕೇಸ್ ಏನಾದರೂ ನಾವು ಡಿಗ್ರಿನಲ್ಲಿ ಕನ್ನಡ ಆಪ್ಷನನ್ನು ಓದಿಲ್ಲ ಅಂತಂದರೆ, ಅಭ್ಯರ್ಥಿಯು ಸ್ನಾತಕ ಪದವಿಯಲ್ಲಿ ಕನ್ನಡ ವಿಷಯವನ್ನು ಅಭ್ಯಸಿಸಿಲ್ಲ ಅಂದರೆ ಕನ್ನಡ ಭಾಷೆಯಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದಿರಬೇಕಾಗುತ್ತೆ ಸ್ನೇಹಿತರೆ. ಈ ಪಾಯಿಂಟನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಡಿಗ್ರಿನಲ್ಲಿ ಕನ್ನಡ ಆಪ್ಷನ್ ಓದಿಲ್ಲ ಅಂತಂದರೆ, ಇವಾಗ HEPನೋ HEGನೋ ಓದಿರ್ತೀರ ಡಿಗ್ರಿನಲ್ಲಿ ಅಂತಂದರೆ, ಅವರು ಕನ್ನಡ MA ಮಾಡ್ಕೊಂಡಿದ್ರೆ ಅಪ್ಲಿಕೇಶನ್ ಹಾಕ್ಬೋದಾಗಿದೆ. ಜೊತೆಗೆ BEd ಇರಬೇಕಾಗುತ್ತೆ, ನಿಮಗೆ ಗೊತ್ತೇ ಇದೆ. ಇದಲ್ಲದೆ ಬೆಂಗಳೂರು ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿ ಬೆಂಗಳೂರು ನಡೆಸಿರ್ತಕ್ಕಂಥ 4 ವರ್ಷಗಳ ಕನ್ನಡ ಪಂಡಿತ್ ಕೋರ್ಸ್ನಲ್ಲಿ ಉತ್ತೀರ್ಣರಾಗಿರಬೇಕು. ಇಷ್ಟರಲ್ಲಿ ಯಾವ್ದಾದ್ರು ಒಂದು ವಿದ್ಯಾರ್ಥಿ ಇರಬೇಕು, ಜೊತೆಗೆ BEd ಆಗಿರಬೇಕು. ನೆಕ್ಸ್ಟು ಆಂಗ್ಲ ಭಾಷಾ ಶಿಕ್ಷಕರಿಗೂ ಕೂಡ ಸೇಮ್ ಹಾಗೆ ಅವರು ಕೂಡ ಇಂಗ್ಲೀಷ್ ಭಾಷೆಯನ್ನು ಐಚ್ಛಿಕ ವಿಷಯವನ್ನಾಗಿ ಓದಿರಬೇಕಾಗತ್ತೆ. ಜೊತೆಗಿಲ್ಲ ಡಿಪ್ಲೊಮಾ ಮಾಡ್ಕೊಂಡಿರ್ಬೇಕಾಗತ್ತೆ. ಇವರು ಕೂಡ ಕನ್ನಡ ಪರಿಷತ್ತು, ಕಾವ್ಯ, ಜಾಣ ಈ ಥರ ಪರೀಕ್ಷೆಗಳಲ್ಲಿ ಏನೇನು ನಡೆಸುತ್ತೆ ಆ ಪರೀಕ್ಷೆಗಳಲ್ಲಿ ಅವರು ಕೂಡ ಪಾಸ್ ಆಗಿರಬೇಕಾಗತ್ತೆ. ನೆಕ್ಸ್ಟ್ ಹಿಂದಿ ಭಾಷಾ ಶಿಕ್ಷಕರಿಗೂ ಕೂಡ ಅವ್ರದೇ ಆದಂಥ ಮಾನದಂಡಗಳನ್ನ ಇಲ್ಲಿ ಕೊಟ್ಟಿದ್ದಾರೆ, ನೋಡ್ಕೊಳ್ಳಿ. ನೆಕ್ಸ್ಟು ಗಣಿತ ವಿಜ್ಞಾನ ಶಿಕ್ಷಕರಿಗೆ ಬಂದಂಥ ಸಂದರ್ಭದಲ್ಲಿ ಗಣಿತ ವಿಜ್ಞಾನ ಮತ್ತು ಭೌತಶಾಸ್ತ್ರ ಕಡ್ಡಾಯ ವಿಷಯದೊಂದಿಗೆ ವಿಜ್ಞಾನ ವಿಷಯದಲ್ಲಿ ಸ್ನಾತಕ ಪದವಿಯನ್ನು ಪಡೆದಿರಬೇಕಂದ್ರೆ ಫಿಸಿಕ್ಸು, ಮ್ಯಾಥ್ಸು ಇದನ್ನು ಅವರು ಡಿಗ್ರಿನಲ್ಲಿ ಕಂಪಲ್ಸರಿ ಓದಿರಲೇಬೇಕಾಗತ್ತೆ. ಇವ್ರಿಗೆಲ್ಲ ಏನು ಮಾಸ್ಟರ್ ಡಿಗ್ರಿ ಎಲ್ಲ ಏನು ಕೇಳಿರೋದಿಲ್ಲ ಸ್ನೇಹಿತರೆ, ಓಕೆನಾ. ಕನ್ನಡವನ್ನು ಇವರು SSLCಯಲ್ಲಿ ಎಲ್ಲ ವಿಷಯ ಶಿಕ್ಷಕರು ಕೂಡ SSLCಯಲ್ಲಿ ಕನ್ನಡವನ್ನು ಒಂದು ಭಾಷೆಯನ್ನಾಗಿ ಅಧ್ಯಯನವನ್ನು ಮಾಡಿರಬೇಕಾಗತ್ತೆ. ಇನ್ ಕೇಸ್ ಅವ್ರು ಏನಾದ್ರು ಮಾಡಿಲ್ಲ ಕನ್ನಡ ಭಾಷೆಯನ್ನು ಅಧ್ಯಯನ ಅಂತಂದರೆ, ಕನ್ನಡ ಸಾಹಿತ್ಯ ಪರಿಷತ್ತು ಬೆಂಗಳೂರು ಇವರು ನಡೆಸ್ತಿರ್ತಕ್ಕಂಥ ಕನ್ನಡ ಪ್ರಮಾಣ ಕೋರ್ಸುಗಳಲ್ಲಿ ಕಾವ್ಯ, ಜಾಣ, ರತ್ನದಲ್ಲಿ ಉತ್ತೀರ್ಣರಾಗಿರಬೇಕು ಅಂತ ಹೇಳ್ತಿದ್ದಾರೆ. ಅದೆಲ್ಲ ವಿಷಯ ಶಿಕ್ಷಕರಿಗೂ ಅನ್ವಯ ಆಗುತ್ತೆ ಕನ್ನಡ ವಿಷಯ ಶಿಕ್ಷಕರನ್ನ ಬಿಟ್ಟು. ಇನ್ನು ವಿಜ್ಞಾನ ಶಿಕ್ಷಕರು ಇವರು ಕೂಡ ರಸಾಯನಶಾಸ್ತ್ರವನ್ನು ಕಂಪಲ್ಸರಿ ಅಧ್ಯಯನವನ್ನು ಮಾಡಿರಲೇಬೇಕಾಗತ್ತೆ. ಇವರು ಕೂಡ ಸೇಮ್ ಅದೇ ರೀತಿ ಮಿಕ್ಕಿದ ಕ್ವಾಲಿಫಿಕೇಷನು. ಇಲ್ಲಿ ಒಂದು ವಿಶೇಷ ಅಂತಂದರೆ ಸಮಾಜ ವಿಜ್ಞಾನ ಶಿಕ್ಷಕರದ್ದು ಇವಾಗ ಯಕ್ಷ ಪ್ರಶ್ನೆ ಆಗಿದೆ ಎಲ್ರಿಗೂ ಕೂಡ. ಏನು ಮಾಡೋದು, ನಾವು ಡಿಗ್ರಿಯನ್ನು ಇಂಗ್ಲೀಷ್ ಮೀಡಿಯಮಲ್ಲಿ ಓದಿಲ್ಲ, ಡಿಗ್ರಿಯನ್ನು 1 to 10th ಏನು ಮಾಡಿದ್ದಾರೆ ಕನ್ನಡ ಮೀಡಿಯಮಲ್ಲಿ
ಓದಿರಬೇಕು ಅನ್ನೋದು ನಿಯಮನೇ ಇದೆ, ಅದರಲ್ಲೇನು ತೊಂದರೆ ಇಲ್ಲ. ಆದರೆ ಡಿಗ್ರಿಯನ್ನು ಆಂಗ್ಲ ಮಾಧ್ಯಮದಲ್ಲಿ ಅಭ್ಯಾಸವನ್ನು ಮಾಡಿರಬೇಕು ಅಂತ ಹೇಳ್ತಾರೆ. ನೋಡೋಣ ಅದು ಮುಂದೆ. ಇಲ್ಲಿ ಈ ಎರಡು ವಿಷಯದಲ್ಲಿ ಇತಿಹಾಸ, ಅರ್ಥಶಾಸ್ತ್ರ, ರಾಜ್ಯಶಾಸ್ತ್ರ, ಸಮಾಜಶಾಸ್ತ್ರ ಮತ್ತು ಭೂಗೋಳಶಾಸ್ತ್ರ ಇವುಗಳಲ್ಲಿ ಯಾವುದಾದರೂ ಎರಡು ವಿಷಯಗಳನ್ನು ನಾವು ಐಚ್ಛಿಕವಾಗಿ ಓದಿರಲೇಬೇಕಾಗುತ್ತೆ. ಎರಡು ಇದರಲ್ಲಿರಬೇಕು, ಹಿಸ್ಟ್ರಿ ಎಕನಾಮಿಕ್ಸ್ ಇರಬೇಕು, ಹಿಸ್ಟ್ರಿ ಜಿಯೋಗ್ರಫಿ ಇರಬೇಕು, ಹಿಸ್ಟ್ರಿ ಪೊಲಿಟಿಕಲ್ ಸೈನ್ಸ್ ಇರಬೇಕು. ಯಾವುದಾದ್ರು ಸರಿ ಎರಡು ವಿಷಯಗಳನ್ನ ಓದಿರಲೇಬೇಕಾಗುತ್ತೆ. ಜೊತೆಗೆ BEd ಇರಬೇಕಾಗುತ್ತೆ. ಇವರು ಕೂಡ ಕನ್ನಡ, ಇವರು ಇನ್ ಕೇಸ್ ಏನಾದರೂ ಫಸ್ಟ್ ಲ್ಯಾಂಗ್ವೇಜ್ ಆಗಿ SSLCನಲ್ಲಿ ಓದಿಲ್ಲ ಅಂದರೆ ಈ ಕೋರ್ಸ್ಗಳನ್ನ ಮಾಡ್ಕೊಂಡಿರಬೇಕಾಗುತ್ತೆ. ಅಪಾಯಿಂಟ್ ನೋಡ್ಕೊಳ್ಳಿ. ಇಲ್ಲಿ ವಿಶೇಷ ಸೂಚನೆಯನ್ನು ಕೊಟ್ಬಿಟ್ಟಿದ್ದಾರೆ ಸಮಾಜ ವಿಜ್ಞಾನ ಶಿಕ್ಷಕರಿಗೆ ಮಾತ್ರ. ಹೇಗಂತಂದರೆ ಇವರು ಪದವಿಯನ್ನು ಆಂಗ್ಲ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿರಬೇಕು ಅಂತೇಳಿ. ಆಲ್ಮೋಸ್ಟ್ ಎಲ್ಲ ಡಿಗ್ರಿ ಕಾಲೇಜುಗಳು 90 ಭಾಗ ಕನ್ನಡ ಮೀಡಿಯಮಲ್ಲೇ ನಡೆದಿರ್ತವೆ. ಈಗ ನಾವೇನು ಮಾಡಬೇಕು ಅನ್ನೋದೇ ಒಂದು ಅಷ್ಟು ಪ್ರಶ್ನೆ ಇದೆ. ಗೌರ್ಮೆಂಟ್ ಕಾಲೇಜುಗಳಲ್ಲೂ ಕೂಡ ಸಾಕಷ್ಟು ಕನ್ನಡ ಮೀಡಿಯಮೇ ಇದೆ. ಇಂಗ್ಲೀಷ್ ಮೀಡಿಯಮ್ಗೆ ಏನು ಮಾಡಬೇಕು ಅಂತೇಳಿ ಸರ್ಕಾರ ಇದೊಂದು ತುಂಬ ಅನ್ಯಾಯ ಮಾಡಿದೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಅಟ್ಲೀಸ್ಟ್ ಎಕ್ಸಾಮನ್ನು ಇಂಗ್ಲೀಷ್ ಮೀಡಿಯಮಲ್ಲಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಓಕೆ, ವಸತಿ ಶಿಕ್ಷಣ ಸಂಸ್ಥೆಗಳಲ್ಲಿ ಇಂಗ್ಲೀಷ್ ಮೀಡಿಯಮಲ್ಲೇ ಟೀಚ್ ಮಾಡಬೇಕಾಗಿದೆ. ಹಾಗಾಗಿ ಇಂಗ್ಲೀಷ್ ಮೀಡಿಯಮು ಓಕೆ ಬೇಕಾಗಿತ್ತು. ಆದರೆ ಎಲ್ಲರಿಗೂ ಅವಕಾಶ ಕೊಟ್ಟು ನೀವು ಇಂಗ್ಲೀಷ್ ಮೀಡಿಯಮಲ್ಲಿ ಎಕ್ಸಾಮನ್ನು ಫೇಸ್ ಮಾಡಿ ಅಂತ ಹೇಳಿದರೆ ತುಂಬ ಚೆನ್ನಾಗಿತ್ತು. ಏಕೆ ಅಂತಂದರೆ ಅಲ್ಲಿ ಕೂಡ ನಾವು ಕಾಂಪೀಟ್ ಮಾಡ್ಬೋದಾಗಿತ್ತು. ಸ್ವಲ್ಪ ಇಂಗ್ಲೀಷ್ ನಾಲೆಡ್ಜ್ ಇರುವಂಥವ್ರು ಅಲ್ಲೂ ಕೂಡ ಕಾಂಪೀಟನ್ನು ಮಾಡ್ಬೋದಾಗಿತ್ತು. ಆದರೆ ಇಲ್ಲಿ ನಾವು ಡಿಗ್ರಿನಲ್ಲಿ ಕಂಪಲ್ಸರಿ ಓದಿರಲೇಬೇಕು ಅಂದಾಗ ಸಮಾಜ ವಿಜ್ಞಾನ ಶಿಕ್ಷಕರು ತುಂಬ ನೊಂದ್ಕೊಳ್ಳುವಂಥ ಸಂಗತಿಯಾಗಿದೆ ಈ ಒಂದು ವಿಚಾರ. ನೋಡೋಣ, ಯಾರಾದರೂ ಕಾನೂನಿನ ಮೊರೆ ಹೋಗ್ತೀರಾ ನೋಡಿ. ನೆಕ್ಸ್ಟು ಗಣಕಯಂತ್ರ ಶಿಕ್ಷಕರು, ಇವರು ಕೂಡ ಕಂಪ್ಯೂಟ್ರು ಶಿಕ್ಷಕರಿಗೂ ಕೂಡ ಅವಕಾಶಗಳಿದ್ದಾವೆ ಈ ಸಲ. ಹಾಗಾಗಿ ಗಣಕ ವಿಜ್ಞಾನ, ಮಾಹಿತಿ ವಿಜ್ಞಾನ ಇದರಲ್ಲಿ ಅವರು ಡಿಗ್ರಿಯನ್ನು ಪಡ್ಕೊಂಡಿರಬೇಕಾಗತ್ತೆ. ಅಥವಾ BCAನ ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ನ ಮಾಡ್ಕೊಂಡಿರಬೇಕಾಗತ್ತೆ. ಅಥವಾ ಗಣಕ ವಿಜ್ಞಾನದಲ್ಲಿ BSc ಅದಕ್ಕೆ ತತ್ಸಮಾನ ಸಂಬಂಧಪಟ್ಟಂಥ ವಿದ್ಯಾರ್ಹತೆ, ಜೊತೆಗೆ ಕನ್ನಡ ಫಸ್ಟ್ ಲ್ಯಾಂಗ್ವೇಜ್ ಸಂಬಂಧಪಟ್ಟಂಥ ಮಾಹಿತಿಗಳು ಬೇಕಾಗುತ್ತೆ. ಇದರ ಜೊತೆಗೆ ದೈಹಿಕ ಶಿಕ್ಷಕರು, ಇವರು ಕೂಡ ಎನಿ ಡಿಗ್ರಿ ಸ್ನಾತಕ ಪದವಿಯನ್ನು ಪಡ್ಕೊಂಡಿರಬೇಕಾಗತ್ತೆ. ಜೊತೆಗೆ ಅವ್ರಿಗೆ ಸಂಬಂಧಪಟ್ಟಂಗೆ BPEd ಕೋರ್ಸನ್ನು ನಾವು ಹೇಗೆ BA BSc ಓದ್ಬಿಟ್ಟು BEd ಮಾಡ್ಕೊಂಡಿರ್ತೀವೋ ಹಾಗೆ ಅವ್ರಿಗೆ BPEd ಕೋರ್ಸನ್ನು ಮಾಡ್ಕೊಂಡಿರಬೇಕಾಗತ್ತೆ. ಇವರು ಕೂಡ SSLCಗೆ ಸಂಬಂಧಪಟ್ಟಾಗಿ ಕನ್ನಡವನ್ನು ಒಂದು ಭಾಷೆಯಾಗಿ ಡಿಪ್ಲೊಮಾ ಕೋರ್ಸ್ ಅಥವಾ ಅಭ್ಯಾಸ ಮಾಡಿರಬೇಕಾಗುತ್ತೆ. ಇನ್ನು ಹೆಚ್ಚುವರಿ ಅರ್ಹತೆಗಳು ಏನೇನು ಬೇಕು ಅಂತಕ್ಕಂಥದ್ದು ಪ್ರಶ್ನೆ ಆಗಿರುತ್ತೆ. ಎಲ್ಲರಿಗೂ ಕೂಡ ಸಾಮಾನ್ಯವಾಗಿ ಆಗಿರುತ್ತೆ. ಜೊತೆಗೆ ಇಲ್ಲಿ ತುಂಬ ಪ್ರಮುಖವಾಗಿರ್ತಕ್ಕಂಥ ವಿಚಾರ ಏನು ಅಂತಂದರೆ TET ಕಂಪಲ್ಸರಿ ಸ್ನೇಹಿತರೆ. ಓಕೆನಾ, ಎಲ್ಲರೂ ಕೂಡ TET ಪೇಪರ್ 2 ಅಥವಾ CTETನಲ್ಲಿ ತೇರ್ಗಡೆಯನ್ನು ಆಗಿರಲೇಬೇಕಾಗುತ್ತೆ. ಆ ಸರ್ಟಿಫಿಕೇಟ್ ಇರೋರು ಮಾತ್ರ TET ಪೇಪರ್ 2 ಮತ್ತು CTET ಸೆಂಟ್ರಲ್ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಇದರಲ್ಲಿ ಪಾಸ್ ಆಗಿರಬೇಕಾಗುತ್ತೆ. ಪೇಪರ್ 1 ಪಾಸ್ ಆಗಿರೋರು ಕೇಳ್ತಾ ಇದ್ರಿ, ಪೇಪರ್ 1 ಪಾಸ್ ಆಗಿರೋರು ಹಾಕೋದಕ್ಕೆ ಅಪ್ಲಿಕೇಶನ್ ಹಾಕೋದಕ್ಕೆ ಸಾಧ್ಯ ಇಲ್ಲ. BSc BEd ಅಥವಾ BA BEd ಮಾಡಿದರೂ ಕೂಡ ಪೇಪರ್ 2 ಪಾಸ್ ಆಗಿಲ್ಲ ಅಂದರೆ ಅವ್ರು ಹಾಕೋದಕ್ಕೆ ಬರೋದಿಲ್ಲ. ಇದು ತುಂಬ ಪ್ರಮುಖವಾಗಿರ್ತಕ್ಕಂಥ ವಿಚಾರ. ಜೊತೆಗೆ ಸರ್ಟಿಫಿಕೇಟ್ಗಳು ಕೂಡ ಇಟ್ಕೊಂಡಿರಬೇಕಾಗುತ್ತೆ. ಎಲ್ಲ ಡಿಗ್ರಿ ಸರ್ಟಿಫಿಕೇಟ್ಗಳಿರಬೇಕು. ಕಾನ್ವೊಕೇಶನ್ ಬಂದಿಲ್ಲ ಅಂದರೆ PDC ಪ್ರೊವಿಷನಲ್ ಡಿಗ್ರಿ ಸರ್ಟಿಫಿಕೇಟನ್ನು ತೊಗೊಂಡು ಇಟ್ಕೊಂಡಿರಬೇಕು ಅಂತ ಹೇಳಿದ್ದಾರೆ. ಅದನ್ನೊಂದನ್ನು ನೋಡ್ಕೊಳ್ಳಿ. ಇನ್ನು ವಯೋಮಾನ ಸಾಕಷ್ಟು ಕೊನೆ ಹಂತದವರೆಗೂ ಕೂಡ ಅವಕಾಶಗಳನ್ನ ಕೊಟ್ಟಿದ್ದಾರೆ. ಸಾಮಾನ್ಯ ಅಭ್ಯರ್ಥಿಗಳಿಗೆ, GM ಅಭ್ಯರ್ಥಿಗಳಿಗೆ 45 ವರ್ಷಗಳಿಗೆ ಅವಕಾಶ ಇದೆ. ಇನ್ನು ಕ್ಯಾಟಗರಿ OBC ಅವರಿಗೆ 48 ವರ್ಷ. ಇನ್ನು ಪರಿಶಿಷ್ಟ ಜಾತಿ ಮತ್ತು ಪಂಗಡ ಮತ್ತು ಪ್ರವರ್ಗದ ಅಭ್ಯರ್ಥಿಗಳಿಗೆ 50 ವರ್ಷ. ಜೊತೆಗೆ ಇನ್ನು ಸರ್ವೀಸಲ್ಲಿರುವಂಥವ್ರು ಏನಾದರೂ ಇದ್ದರೆ ಅವರು ಎಷ್ಟೆಷ್ಟು ವರ್ಷ ಸೇವೆಯನ್ನು ಕೊಟ್ಟಿರ್ತಾರೋ ಅಷ್ಟು ವರ್ಷ ಸಡಿಲಿಕೆಯನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. ಇಲ್ಲಿದೆ ಸಾಕಷ್ಟು ಮಾಹಿತಿ ಅವರು ಯಾವ್ದಾದ್ರು ಕೋರ್ಸ್ಗಳು ಸಂಬಂಧಪಟ್ಟಾಗೆ. ಇನ್ನು ವಿಧವೆಯಾಗಿದ್ದಲ್ಲಿ ಅವ್ರಿಗೂ ಕೂಡ 10 ವರ್ಷ ಎಕ್ಸ್ಟ್ರಾ ಅವಕಾಶವನ್ನು ಕೊಡ್ತೀವಿ ಅಂತಲೂ ಕೂಡ ಹೇಳಿದ್ದಾರೆ. ಈ ಪಾಯಿಂಟನ್ನು ಕೂಡ ನೋಡ್ಕೊಳ್ಳಿ. ಇನ್ನು ವಿಶೇಷ ಚೇತನ ಅಭ್ಯರ್ಥಿಗಳಿಗೂ ಕೂಡ 10 ವರ್ಷ ಸಡಿಲಿಕೆ ಇದೆ. ಯಾಕೆ ಹೀಗೆ ಅಂತಂದರೆ ಹಿಂದಿನ ವರ್ಷಗಳಲ್ಲಿ ಇಷ್ಟೆಲ್ಲ ಅವಕಾಶ ಕೊಡ್ತಾ ಇರಲಿಲ್ಲ. ಕೋವಿಡ್ ಕಾರಣಗಳಿಂದಾಗಿ ಸಾಕಷ್ಟು ವರ್ಷಗಳಿಂದ ನೇಮಕಾತಿ ಆಗದಲ್ಲಿರೋದ್ರಿಂದ ಇಷ್ಟೆಲ್ಲ ಒಂದು ಆದ್ಯತೆಯನ್ನು ಕೊಟ್ಟಿದ್ದಾರೆ. ಇನ್ನು ಜೀತ ಪದ್ಧತಿಗೆ ಸಂಬಂಧಪಟ್ಟಂಗೂ ಕೊಟ್ಟಿದ್ದಾರೆ. ಇನ್ನು ಅರ್ಜಿ ಸಲ್ಲಿಸೋ ಅವಕಾಶ ಇಲ್ಲಿ ವೆಬ್ಸೈಟ್ ಲಿಂಕನ್ನು ಕೂಡ ಕೊಟ್ಟಿದ್ದಾರೆ, ನೋಡ್ಕೊಳ್ಳಿ. ನಿಮ್ಮಲ್ಲಿ ಏನಾದರೂ ಲ್ಯಾಪ್ಟಾಪ್ ಸಿಸ್ಟಮ್ಗಳಿದ್ರೆ ನೀವೇ ಅಪ್ಲೈ ಮಾಡ್ಕೊಳ್ಬೋದು, ಏನು ತೊಂದರೆ ಇಲ್ಲ. ಅಥವಾ ಸೈಬರ್ಗಳಲ್ಲಿ ಅಪ್ಲೈ ಮಾಡಿ. ಅಪ್ಲೈ ಮಾಡಬೇಕಾದ್ರೆ ತುಂಬ ಎಚ್ಚರಿಕೆಯಿಂದ ಇರಿ. ಯಾಕೆ ಅಂತಂದರೆ ಅಭ್ಯರ್ಥಿ ಭರ್ತಿ ಮಾಡುವ ಮೊದಲು ಅರ್ಹತೆಗೆ ಸಂಬಂಧಪಟ್ಟಿದ್ದ ಎಲ್ಲ ಸೂಚನೆಗಳನ್ನ ಓದಿಕೊಳ್ಳತಕ್ಕದ್ದು. ಅರ್ಥ ಆಯ್ತಲ್ಲ? ಯಾವುದೇ ಸಮಯದಲ್ಲಿ ಯಾವುದೇ ಮುನ್ಸೂಚನೆ ಇಡದೆ ಅಭ್ಯರ್ಥಿತನವನ್ನು ಏನಾದ್ರು ತಪ್ಪಿದ್ರೆ ಅದನ್ನು ರಿಜೆಕ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅರ್ಜಿ ಪ್ರಾರಂಭ 15ನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸೋದಕ್ಕೆ 13/8 ಅಂದರೆ ಆಗಸ್ಟ್ 13ನೇ ತಾರೀಕುವರೆಗೂ ಟೈಮ್ ಇದೆ. ಪೇಯನ್ನು ಮಾಡೋದಕ್ಕೆ, ಶುಲ್ಕವನ್ನು ಪೇ ಮಾಡೋದಕ್ಕೆ 14ನೇ ತಾರೀಕುವರೆಗೂ ಅವಕಾಶ ಇದೆ. ಇಂಡಿಪೆಂಡೆನ್ಸ್ ಡೇ ಒಳಗಡೆ ನೀವೇನು ಮಾಡಬೇಕಾಗುತ್ತೆ, ಚಲನನ್ನು ಕಟ್ಟಬೇಕಾಗತ್ತೆ, ಶುಲ್ಕವನ್ನು ಪೇ ಮಾಡಬೇಕಾಗುತ್ತೆ. ನೆಕ್ಸ್ಟು 2 ವರ್ಷ ಪ್ರೊಬೇಷನರಿ ಇರುತ್ತೆ. ಯಾವುದೇ ಸರ್ಕಾರಿ ಹುದ್ದೆಗಳಿಗೆ ಹೋದರೂ ಕೂಡ ನೀವು 2 ವರ್ಷ ಪ್ರೊಬೇಷನರಿ ಇರುತ್ತೆ, ಇದೇನು ಸಮಸ್ಯೆ ಇಲ್ಲ ಬಿಡಿ. ನೆಕ್ಸ್ಟು ವೇತನ ಶ್ರೇಣಿ ಬಗ್ಗೆಯೂ ಕೂಡ ಒಂದಷ್ಟು ಮಾಹಿತಿ ಕೊಟ್ಟಿದ್ದಾರೆ ಇಲ್ಲಿ. ನೆಕ್ಸ್ಟ್ ಪಿಂಚಣಿ ವ್ಯವಸ್ಥೆ ಇಲ್ಲಿ ಗೊತ್ತಿದೆ.
NPS ಇರುತ್ತೆ, ಆದರೆ ಅವರಿಗೆ ಪ್ಯೂರ್ ಗೌರ್ಮೆಂಟ್ ಎಂಪ್ಲಾಯಿಗೆ ಕೊಡೋ ಥರ KJD ಫೆಸಿಲಿಟಿ ಆಗಲಿ PF ಯೋಜನೆ ಇರೋದಿಲ್ಲ. ಓನ್ಲಿ NPS ವ್ಯವಸ್ಥೆ ಇರುತ್ತೆ. ಇನ್ನು ಫೀಸ್ ಕೂಡ ಸಾಮಾನ್ಯ ಅಭ್ಯರ್ಥಿಗಳು ಮತ್ತು OBC ಅಭ್ಯರ್ಥಿಗಳಿಗೆ 750 ರೂಪಾಯಿ ಇರುತ್ತೆ. ನೆಕ್ಸ್ಟು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1ರವರಿಗೆ 500 ರೂಪಾಯಿ ಶುಲ್ಕ, ವಿಶೇಷ ಚೇತನ ಅಭ್ಯರ್ಥಿಗಳಿಗೆ 250 ರೂಪಾಯಿ ಇರುತ್ತೆ. ಜೊತೆಗೆ ಒಂದಕ್ಕಿಂತ ಇನ್ನೂ ಏನಾದರೂ ಹೆಚ್ಚುವರಿ ಹುದ್ದೆಗಳಿಗೆ ಏನಾದರೂ ಅಪ್ಲಿಕೇಶನ್ ಆಗ್ತೀವಿ ಅಂತ ಇದ್ದರೆ, ಅಥವಾ ಏನಾದರೂ ಇವಾಗ ನನ್ನ ಡಿಗ್ರಿ ಜೊತೆಗೆ ನಂದು ಇನ್ನೂ ಒಂದು ಕೋರ್ಸ್ ಇದೆ, ನಾನು ಕಂಪ್ಯೂಟರ್ ಟೀಚರ್ಗೆ ಏನಾದ್ರು ಅಪ್ಲೈ ಮಾಡ್ತೀನಿ ಅನ್ನೋ ಥರ ಮನಸ್ಥಿತಿ ಇದ್ದರೆ ಒಂದು 100 ರೂಪಾಯಿ ಹೆಚ್ಚುವರಿ ಶುಲ್ಕವನ್ನು ನಾವೇನು ಮಾಡಬೇಕಾಗತ್ತೆ, ಪಾವತಿಯನ್ನು ಮಾಡಿ ಸಲ್ಲಿಸಬೇಕಾಗತ್ತೆ. ನೆಕ್ಸ್ಟು ಇಲ್ಲಿ ಇನ್ನೊಂದು ಪಾಯಿಂಟನ್ನು ಕೂಡ ಕೊಟ್ಟಿದ್ದಾರೆ ನೋಡ್ಕೊಳ್ಳಿ. ಶುಲ್ಕ ಪಾವತಿಸಿದ ವಿಷಯದ ಹುದ್ದೆಗಳಿಗೆ ಪರಿಗಣಿಸಿ ಇಲಾಖೆ ವಿಷಯವಾರು ಪ್ರತ್ಯೇಕ ಅಂತಿಮ ಅಂಕಪಟ್ಟಿಯನ್ನು ಹಸ್ತಾಂತರಿಸಲಾಗುವುದು. ಅದನ್ನು ಆಮೇಲೆ ನೋಡ್ಕೊಳ್ತಾರೆ ಎಕ್ಸಾಮ್ ಎಲ್ಲ ಆದಮೇಲೆ. ಸ್ಪರ್ಧಾತ್ಮಕ ಪರೀಕ್ಷಾ ವಿಧಾನ ಹೇಗಿರುತ್ತೆ, ಕಾಂಪಿಟೇಟಿವ್ ಎಕ್ಸಾಮ್ ಹೇಗೆ ನಾವು ರೆಡಿ ಆಗಬೇಕು, ಆನ್ಲೈನ್ ಆಫ್ಲೈನ್ ಅಂತಕ್ಕಂಥ ಮಾಹಿತಿ. ಆಫ್ಲೈನಲ್ಲೇ ನಮಗೆ ಪರೀಕ್ಷೆಯನ್ನು ನಡೆಸ್ತಾರೆ. OMR ಬಗ್ಗೆ, OMR ಹೇಗೆ ಫಿಲ್ ಮಾಡ್ತೀವೋ ಹಾಗೆ. ಲಿಖಿತ ಪರೀಕ್ಷೆಯನ್ನು ಎಲ್ಲ ಜಿಲ್ಲಾ ಹೆಡ್ ಕ್ವಾರ್ಟರ್ಗಳಲ್ಲಿ ಏನು ಮಾಡ್ತಾರೆ, ನಡೆಸ್ತಾರೆ. ಆದರೆ ಪರೀಕ್ಷಾ ಕೇಂದ್ರಗಳನ್ನ ಇಲ್ಲಿ ಕೊಟ್ಟಿರೋದಿಲ್ಲ ಸ್ನೇಹಿತರೆ. ಅದನ್ನು ನೆಕ್ಸ್ಟ್ ನಮ್ಗೆ ಆಲ್ ಟಿಕೆಟ್ ಬಂದಂಥ ಸಂದರ್ಭದಲ್ಲಿ ಏನು ಮಾಡ್ತಾರೆ, ಆಲ್ ಟಿಕೆಟಲ್ಲಿ ಮೆನ್ಷನ್ ಮಾಡಿಬಿಟ್ಟು ಕೊಡ್ತಾರೆ. ಮತ್ತೆ ನಮಗೆ ಏನಾದರೂ ಎಕ್ಸಾಮ್ ಸೆಂಟರ್ನ ಚೇಂಜ್ ಮಾಡಿದರೆ ಅದಕ್ಕೆ ಅವಕಾಶ ಇಲ್ಲ. ಆಡಳಿತಾತ್ಮಕ ಉದ್ದೇಶದಿಂದ ಜಿಲ್ಲಾ ಪರೀಕ್ಷಾ ಕೇಂದ್ರಗಳು ಬದಲಾವಣೆ ಷರತ್ತಿಗೆ ಒಳಪಟ್ಟಿರ್ತವೆ. ಅವರು ಬೇಕಾದರೆ ಪರೀಕ್ಷಾ ಕೇಂದ್ರಗಳನ್ನ ಇನ್ ಕೇಸ್ ಕಾರಣಾಂತರಗಳಿಂದ ಪರೀಕ್ಷಾ ಕೇಂದ್ರಗಳನ್ನ ಚೇಂಜ್ ಮಾಡ್ಬೋದು. ಬಟ್ ಇವಾಗಿನ ಮಾಹಿತಿ ಪ್ರಕಾರ ಆಯ್ದ ಜಿಲ್ಲಾ ಕೇಂದ್ರಗಳಲ್ಲಿ ಪರೀಕ್ಷೆಯನ್ನು ನಡೆಸ್ತೀವಿ ಅಂತ ಹೇಳಿದ್ದಾರೆ. ಜೊತೆಗೆ ನಾವೇನು ಅಪ್ಲಿಕೇಶನ್ ಹಾಕಿರ್ತೀವಿ ಅದನ್ನೆಲ್ಲ ಪ್ರಿಂಟ್ಔಟ್ ತೆಗೆದಿಟ್ಕೊಳ್ಳಿ. ಇನ್ನು ಕನ್ನಡ ಭಾಷಾ ಪರೀಕ್ಷೆ, ಇದು ತುಂಬ ಇಂಪಾರ್ಟೆಂಟು. ಯಾರು ಕನ್ನಡ ಭಾಷೆ ಪರೀಕ್ಷೆ ಬರೀಬೇಕು, ಯಾರು ಫಸ್ಟ್ ಲ್ಯಾಂಗ್ವೇಜ್ ಕನ್ನಡವಾಗಿ SSLC ಹಂತದಲ್ಲಿ ಓದಿರೋದಿಲ್ವೋ ಅವ್ರು ಬರೀಬೇಕಾಗತ್ತೆ. ಇನ್ ಕೇಸ್ ನಾವೇನಾದರೂ ಓದಿಲ್ದಲೇ ಇತ್ತೀಚೆಗೆ KPSC ಇವರೆಲ್ಲ ಕಡ್ಡಾಯ ಕನ್ನಡ ಪರೀಕ್ಷೆ ನಡೆಸಿದ್ರಲ್ವ, ಅದರಲ್ಲಿ ನಾವು ಪಾಸ್ ಆಗಿದ್ದೀವಿ ಅಂತ ಅನ್ನೋ ಅಭ್ಯರ್ಥಿಗಳು ಕೂಡ ಮತ್ತೆ ಈ ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ಬರೆಯುವಂಥ ಅವಶ್ಯಕತೆ ಇರೋದಿಲ್ಲ. ಇನ್ ಕೇಸ್ ಬರೀಬೇಕು ಅಂತಂದರೆ ಅದು 150 ಅಂಕಗಳಿಗೆ ಸಂಬಂಧಪಟ್ಟಂಥ ಪ್ರಶ್ನೆ ಪತ್ರಿಕೆ ಆಗಿರ್ತದೆ. ಅದರಲ್ಲಿ ನಾವು ಎಲಿಜಿಬಲ್ ಆಗೋದಕ್ಕೆ 50 ಅಂಕಗಳನ್ನ ಪಡಿಲೇಬೇಕಾಗಿರ್ತದೆ. ಈ ಒಂದು ಪಾಯಿಂಟನ್ನು ನೆನ್ಪಿಟ್ಕೊಳ್ಳಿ. ಸಾಮಾನ್ಯವಾಗಿ ನಮ್ಮ ಯಾರಿಗೂ ಅಷ್ಟೊಂದಾಗಿ ಬರೋದಿಲ್ಲ ಅಂತ ಭಾವಿಸ್ತೀನಿ. ನೆಕ್ಸ್ಟು ಇನ್ನು ಪ್ರಶ್ನೆ ಪತ್ರಿಕೆಗಳು ಹೇಗಿರುತ್ತೆ, ಒಟ್ಟು 2 ಪ್ರಶ್ನೆ ಪತ್ರಿಕೆಗಳಿರ್ತವೆ. ಪ್ರಶ್ನೆ ಪತ್ರಿಕೆ 1 ಬಂದು GK ಸಂಬಂಧಪಟ್ಟಿದ್ದು, ಅಂದರೆ ಇಲ್ಲಿ ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಂಗೆ ಕರೆಂಟ್ ಅಫೇರ್ ಇರ್ತದೆ. ಸಾಮಾನ್ಯ ವಿಜ್ಞಾನ ವಿಷಯಗಳು, ಭೂಗೋಳಶಾಸ್ತ್ರ, ಸಾಮಾನ್ಯ ಜ್ಞಾನ, ಭೂಗೋಳಶಾಸ್ತ್ರ, ಸಮಾಜ ವಿಜ್ಞಾನ, ಭಾರತೀಯ ಸಮಾಜ ಅದರ ಬೆಳವಣಿಗೆ, ನೆಕ್ಸ್ಟ್ ಭಾರತ ಮತ್ತು ಕರ್ನಾಟಕದ ಇತಿಹಾಸ, ಭಾರತದ ಸಂವಿಧಾನ, ಸಾರ್ವಜನಿಕ ಆಡಳಿತ, ಪ್ರಾಯೋಗಿಕ ಜ್ಞಾನ, ಬೌದ್ಧಿಕ ಸಾಮರ್ಥ್ಯ, ನೋಡಿ ಮೆಂಟಲ್ ಎಬಿಲಿಟಿ ಕೂಡ ಇದೆ. ಹಾಗಾಗಿ SSLC ಮಟ್ಟದ್ದಾಗಿರ್ತವೆ ಇವೆಲ್ಲ. ಓಕೆನಾ, SSLC ಮಟ್ಟ ಅಂತಾರೆ. ಯಾವ ರೀತಿ ಪ್ರಶ್ನೆ ಕೇಳಿದ್ರು ಕೂಡ ನಾವೇನು ಮಾಡಬೇಕಾಗುತ್ತೆ, ಎಕ್ಸಾಮಲ್ಲಿ ಫೇಸ್ ಮಾಡಲೇಬೇಕಾಗುತ್ತೆ. ಮತ್ತು ಸಾಮಾಜಿಕ ಸಾಂಸ್ಕೃತಿಕ ಇತಿಹಾಸ, ಸ್ವತಂತ್ರ ನಂತರ ಕರ್ನಾಟಕದ ಭೂ ಸುಧಾರಣೆಗಳು, ಸ್ವತಂತ್ರ ನಂತರ, ಓಕೆನಾ, ಸಾಮಾಜಿಕ ಬದಲಾವಣೆ ಇವುಗಳ ಕುರಿತು, ಕರ್ನಾಟಕದ ಅರ್ಥವ್ಯವಸ್ಥೆ, ಅದರ ಸಾಮರ್ಥ್ಯ, ದೌರ್ಬಲ್ಯತೆ, ಸ್ಥಿತಿಗತಿ ಕುರಿತು, ನೆಕ್ಸ್ಟು ಗ್ರಾಮೀಣಾಭಿವೃದ್ಧಿ, ಪಂಚಾಯತ್ ರಾಜ್. ನೋಡಿ ವಿಲೇಜ್ ಅಕೌಂಟೆಂಟಲ್ಲೂ ಕೂಡ ಈ ಟಾಪಿಕ್ ಇರ್ತದೆ. ಹಾಗಾಗಿ ಇದಕ್ಕೆ ಓದ್ಕೊಂಡ್ರೆ ಅದಕ್ಕೂ ಕೂಡ ನಿಮಗೆ ಅನುಕೂಲ ಆಗುವಂಥ ಸಾಧ್ಯತೆ ಇದ್ದಾವೆ. ನೆಕ್ಸ್ಟು ಗ್ರಾಮೀಣ ಸಹಕಾರ ಸಂಸ್ಥೆಗಳು, ಕರ್ನಾಟಕ ಪರಿಣಾಮಕಾರಿ ಆಡಳಿತ ವಿಜ್ಞಾನ, ನೆಕ್ಸ್ಟ್ ತಂತ್ರಜ್ಞಾನ ಪಾತ್ರ ಕುರಿತು, ಇದರಲ್ಲೂ ಕೂಡ ಒಂದು 2-3 ಕಂಪ್ಯೂಟರ್ ಪ್ರಶ್ನೆಗಳನ್ನ ಕೇಳುವಂಥ ಸಾಧ್ಯತೆಗಳಿರ್ತವೆ. ಕರ್ನಾಟಕದ ಪರಿಸರ ಸಂಬಂಧಿತ ಸಮಸ್ಯೆಗಳು, ಅಭಿವೃದ್ಧಿ, ಬೌದ್ಧಿಕ ಸಾಮರ್ಥ್ಯದ ವಿಷಯಗಳು, ಇಷ್ಟೆಲ್ಲ ವಿಚಾರಗಳನ್ನು ಪೇಪರ್ 1 ಎಲ್ಲ ಸಬ್ಜೆಕ್ಟ್ನವ್ರಿಗೂ ಇದೇನಾಗಿರ್ತದೆ, ಕಂಪಲ್ಸರಿ ಆಗಿರ್ತದೆ. 100 ಅಂಕ, 100 ಮಾರ್ಕ್ಸಿಗೆ. ನೆಕ್ಸ್ಟ್ ಅವಧಿ ಬಂದು 2 ಅವರನ್ನು ಕೊಟ್ಟಿರ್ತಾರೆ ಈ ಪ್ರಶ್ನೆಗೆ ಉತ್ತರಿಸಬೇಕಾಗುತ್ತೆ. ನೆಕ್ಸ್ಟು ನಿರ್ದಿಷ್ಟ ಪತ್ರಿಕೆ ಸ್ಪೆಸಿಫಿಕ್ ಪೇಪರ್, ಅದು ನಮ್ಮ ಸಬ್ಜೆಕ್ಟಿಗೆ ಸಂಬಂಧಪಟ್ಟಿರ್ತದೆ. 100 ಅಂಕಗಳಿಗೆ ಇರ್ತದೆ, ಅದಕ್ಕೂ ಕೂಡ 2 ಅವರ್ ಇರ್ತದೆ. ಇದರ ಯಾವುದೇ ರೀತಿ GPSC ಥರ ವಿವರಣಾತ್ಮಕ ಪ್ರಶ್ನೆಗಳ ಬಗ್ಗೆ ಇದು ಮಾಹಿತಿ ಹೇಳಿಲ್ಲ ಸ್ನೇಹಿತರೆ. ಏನಂದರೆ ಮಲ್ಟಿಪಲ್ ಚಾಯ್ಸೇ ಇರುತ್ತೆ ಎಲ್ಲವೂ ಕೂಡ. ಓಕೆನಾ, ಹಾಗಾಗಿ ಇನ್ನೇನಾದರೂ ಪರೀಕ್ಷೆಗೆ ಸಂಬಂಧಪಟ್ಟಂಗೆ ವಿವರವಾಗಿರ್ತಕ್ಕಂಥ ಇದನ್ನು ಮಾಹಿತಿಯನ್ನು ನೋಡ್ಕೊಳ್ಳಿ ವೆಬ್ಸೈಟಲ್ಲಿ ಅಂತ ಹೇಳಿದ್ದಾರೆ. ಅಭ್ಯರ್ಥಿಯು ಅರ್ಹತೆಗಾಗಿ 35 ಅಂಕ ಪಡಿಲೇಬೇಕು ಅಂತ ಹೇಳಿದ್ದಾರೆ. ಓಕೆನಾ, 35% ಅಂತಂದರೆ ಮೊದಲನೇ ಪೇಪರಲ್ಲಿ 35 ಅಂಕ, ಎರಡನೇ ಪೇಪರಲ್ಲಿ 35 ಅಂಕ. ಹೆಂಗೆ ನಾವು TETನಲ್ಲಿ ಹೇಗೆ 90 ಅಂಕಗಳನ್ನ ಪಡಿಬೇಕು ಅಂತ ಹೇಳಿ ನಿಯಮಗಳಿದೆಯೋ ಹಾಗೆ ಮಿನಿಮಮ್ ಇಲ್ಲಿ 35% ತಗೊಳ್ಳೇಬೇಕಾಗತ್ತೆ. ಜೊತೆಗೆ ಹೇಗೆ 35% ಋಣಾತ್ಮಕ ಮೌಲ್ಯಮಾಪನ ಇದೆ ಸ್ನೇಹಿತರೆ. ಇತ್ತೀಚೆಗಂತೂ ಎಲ್ಲ ಪರೀಕ್ಷೆಗಳಲ್ಲೂ ನಾವು ಹೇಗೆ ಬೇಕೋ ಹಾಗೆ ಅಂದಾಜು ಮೇಲೆ ದೇವ್ರನ್ನ ನೆನ್ಕೊಂಡೆಲ್ಲ ಟಿಕ್ಕಾಗಿ ಬರೋಗಿಲ್ಲ. ಯಾರು ಚೆನ್ನಾಗಿ ಓದಿರ್ತೀವೋ, ಕಂಟೆಂಟ್ ಇರುತ್ತೋ ಅವ್ರು ಮಾತ್ರ ಪರೀಕ್ಷೆಗಳನ್ನ ಫೇಸ್ ಮಾಡೋಕ್ಕೆ ಸಾಧ್ಯ. ಅಂದಾಜು ಮೇಲೆ ಆಗ್ತಂಥವ್ರು ಏನಾಗ್ತಾರೆ, ನೆಗೆಟಿವ್ ಮಾರ್ಕ್ಸ್ಗಳನ್ನ ಕಳ್ಕೊಳ್ತಾ ಹೋಗ್ತಾರೆ. ಅಂದರೆ ಇಲ್ಲಿ 4 ಪ್ರಶ್ನೆಗಳು ಏನಾದರೂ ತಪ್ಪಾದರೆ 1 ಅಂಕ, ನಾವು ತಗೊಂಡಿರೋ ಅಂಕಲ್ಲಿ 1 ಅಂಕವನ್ನು ಕಳಿತಾ ಹೋಗ್ತಾರೆ. ಓಕೆನಾ, 0.25 ಅಂಕಗಳನ್ನ ಕಳಿತಾ ಹೋಗ್ತಾರೆ. ನೋಡ್ಕೊಳ್ಳಿ.
ಇನ್ನೊಂದು ವಿಶೇಷ ಸ್ನೇಹಿತರೆ, ಇದುವರೆಗೂ ಕೂಡ ನಾವು ಈ ಥರ ಎಕ್ಸಾಮ್ಗಳನ್ನ ಇತ್ತೀಚಿನವರೆಗೂ ಕೂಡ ಎಕ್ಸಾಮ್ ಬರೆದಿಲ್ಲ ಈ ಥರದ್ದು. ಯಾಕೆ ಅಂತಂದರೆ OMR ಶೀಟ್ನಲ್ಲಿ 5ನೇ ಆಪ್ಷನ್ ಕೂಡ ಕೊಟ್ಟಿದ್ದಾರೆ. ಒಂದು ಉತ್ತರಕ್ಕೆ 4 ಆಪ್ಷನ್ ಕೊಟ್ಟಿರ್ತಾರೆ. ಓಕೆ, ಅದರಲ್ಲಿ ನಾವು ಯಾವ್ದಾದ್ರು ಒಂದನ್ನು ಟಿಕ್ ಮಾಡ್ತಾ ಇದ್ವಿ. ಇನ್ ಕೇಸ್ ನಮಗೆ ಗೊಂದಲ ಇತ್ತು, ನಾವೇನಾದ್ರು ಅದಕ್ಕೆ ಆನ್ಸರ್ ಮಾಡೋದೇ ಬೇಡ ಅಂತ ಏನಾದರೂ ಬಿಟ್ವಿ ಅಂದರೆ ಆ ಆನ್ಸರ್ ಮಾಡಿಲ್ಲ ಅನ್ನೋದಕ್ಕೆ 5ನೇ ವೃತ್ತವನ್ನು ನಾವು ಫಿಲ್ ಮಾಡಬೇಕಾಗತ್ತೆ. ಓಕೆನಾ? ಸ್ಕ್ಯಾಮನ್ನು ತಡೆಯೋದಕ್ಕೋಸ್ಕರ ಇತ್ತೀಚೆಗೆ OMRನ ತಿದ್ದುತ್ತಾ ಇದ್ರು, ಆಗ ಮಾಡ್ತಿದ್ರು, ಈಗ ಮಾಡ್ತಿದ್ರು ಅಂತ ಅಲ್ಲಿ ಇಲ್ಲೆಲ್ಲ ಕೇಳ್ಪಟ್ಟಿದ್ದೀವಿ. ಓಕೆನಾ? ಅದನ್ನು ತಪ್ಪಿಸೋದಕ್ಕೋಸ್ಕರ 5ನೇ ಆಪ್ಷನ್ ಕೂಡ ಕೊಟ್ಬಿಟ್ಟಿದ್ದಾರೆ. ನಿಮಗೆ 4ಕ್ಕೂ ಉತ್ತರ ಗೊತ್ತಿಲ್ಲ ಅಂದರೆ 5ನೇ ಆಪ್ಷನನ್ನು ನೋಡಿ. ಯಾವಾಗ ತಿದ್ದಬೇಕಾದ್ರೆ 5ನೇ ಆಪ್ಷನನ್ನು ಹೆಚ್ಚುವರಿಯಾಗಿ ಕೊನೆಯ ಬೆಲ್ ಆದ ನಂತರ ಹೆಚ್ಚುವರಿಯಾಗಿ 5 ನಿಮಿಷ ಅವಕಾಶಗಳನ್ನ ಕೊಟ್ಟಿರ್ತಾರೆ ಸ್ನೇಹಿತರೆ. ಆ 5 ನಿಮಿಷದಲ್ಲಿ ಏನು ಮಾಡಬೇಕು, ನಾವು ಯಾವ್ಯಾವ ಕ್ವಶನ್ ಬಿಟ್ಟಿದ್ದೀವೋ ಅದನ್ನು ಶೇಡ್ ಮಾಡಬೇಕು. ಇನ್ ಕೇಸ್ ಶೇಡ್ ಮಾಡಲಿಲ್ಲ ಹಾಗೆ ಬಿಟ್ರಿ ಅಂತ ಇಟ್ಕೊಳ್ಳಿ. ಅದಕ್ಕೂ ಕೂಡ ನೀವು ಯಾವುದೇ ಆಪ್ಷನ್ನ ಟಿಕ್ ಮಾಡಿಲ್ಲ, ಕೊನೆ 5ನೇ ಆಪ್ಷನ್ ಕೂಡ ಶೇಡ್ ಮಾಡಿದ್ದಾರೆ, ಅದಕ್ಕೂ ಕೂಡ 0.25 ಅಂಕಗಳನ್ನ ಕಡಿತಗೊಳಿಸ್ತಾರೆ. ಈ ಪಾಯಿಂಟನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಇನ್ನು ಅರ್ಹತಾ ಷರತ್ತುಗಳು ಏನಾದ್ರ ಬಗ್ಗೆ ಏನಂತ ಸಮಸ್ಯೆ ಇಲ್ಲ. ಭಾರತೀಯ ಅಭ್ಯರ್ಥಿಯಾಗಿರಬೇಕು, ಯಾವುದೇ ಕ್ರಿಮಿನಲ್ ಕೇಸ್ಗಳಿರಬಾರ್ದು ಇರುತ್ತೆ. ಇನ್ನು ಮೀಸಲಾತಿ ಪ್ರಮಾಣ ಪತ್ರಗಳು ನಿಮಗೆಲ್ಲ ಗೊತ್ತೇ ಇರ್ತದೆ. ಇಲ್ಲಿ ಮೀಸಲಾತಿ ಪ್ರಮಾಣ ಪತ್ರ ಕ್ಯಾಸ್ಟ್ ಸರ್ಟಿಫಿಕೇಟನ್ನು ತೊಗೊಳ್ಬೇಕಾದಂಥ ಸಂದರ್ಭದಲ್ಲಿ ಪರಿಶಿಷ್ಟ ಜಾತಿ ಪಂಗಡದವರು ನಮೂನೆ ಡಿನಲ್ಲಿ ತೊಗೊಳ್ಬೇಕಾಗತ್ತೆ. ಪ್ರವರ್ಗ 1ರವರು ನಮೂನೆ ಇನಲ್ಲಿ ತೊಗೊಳ್ಬೇಕಾಗತ್ತೆ. ಇನ್ನು OBC ಅಂದರೆ 2A 2B 3 ಇವರೆಲ್ಲ ಏನಾಗಬೇಕಾಗತ್ತೆ, ನಮೂನೆ F ಅಲ್ಲಿ ತೊಗೊಳ್ಬೇಕಾಗತ್ತೆ. ಇದನ್ನು ತಗೊಳ್ಬೇಕಾದ್ರೆ ವಿದ್ಯಾಭ್ಯಾಸಕ್ಕಾಗಿ ಅಂತಲೂ ಕೂಡ ತೊಗೊಂಡಿರ್ತೀವಿ, ಇದು ಅಪ್ಲೈ ಆಗೋದಿಲ್ಲ. ಇಲ್ಲಿ ಏನು ಮಾಡಬೇಕಾಗುತ್ತೆ, ನಾವು ಉದ್ಯೋಗಕ್ಕಾಗಿ ಅಂತಲೇ ಏನು ಮಾಡಬೇಕಾಗುತ್ತೆ, ತೊಗೊಳ್ಬೇಕಾಗುತ್ತೆ. ಆ ಒಂದು ವಿಚಾರವನ್ನು ನೆನ್ಪಿಟ್ಕೊಳ್ಳಿ. ಇನ್ನು ನೆಕ್ಸ್ಟು ಇದಕ್ಕೆ ಸಂಬಂಧಪಟ್ಟಾಗಿ ಏನಾದರೂ ಕ್ಯಾಸ್ಟ್ಗಳಲ್ಲಿ ಏನಾದರೂ ಗೊಂದಲ ಇದ್ದರೆ ಈ ಒಂದು ಇಲ್ಲಿಂದ ಇಲ್ಲಿವರೆಗೂ ಕೂಡ ಕ್ಯಾಸ್ಟ್ ಬಗ್ಗೆ ಯಾವ್ಯಾವ ಕ್ಯಾಸ್ಟ್ ಎಲ್ಲೆಲ್ಲಿ ಬರ್ತವೆ ಅಂತ ಹೇಳ್ಬಿಟ್ಟು ಇಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನೋಡ್ಕೊಳ್ಳಿ ಇಷ್ಟು ವಿಚಾರವನ್ನು. ನೆಕ್ಸ್ಟು ಮಾಜಿ ಸೈನಿಕರಿಗೆ ಸಂಬಂಧಪಟ್ಟಂಥ ಮಾಹಿತಿಗಳಿದ್ದಾವೆ. ಗ್ರಾಮೀಣ ಅಭ್ಯರ್ಥಿಯವರು ಕೂಡ ಇಲ್ಲಿ ಇರುತ್ತೆ, ನೋಡ್ಕೊಳ್ಳಿ. ಗ್ರಾಮೀಣ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಾಗೆ ಯಾವ ನಮೂನೆಗಳಲ್ಲಿ ನಾವು ತಗೊಳ್ಬೇಕು ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಕನ್ನಡ ಮೀಡಿಯಮ್ಗೂ ಕೂಡ ನೋಡ್ಕೊಳ್ಳಿ. ಯೋಜನಾ ನಿರಾಶ್ರಿತ ವಿಶೇಷ ಚೇತನ ಅಭ್ಯರ್ಥಿಗಳು, ತೃತೀಯ ಲಿಂಗಿಗಳು, ಪತ್ರ ವ್ಯವಹಾರ ಯಾವುದೇ ರೀತಿ ಪತ್ರ ವ್ಯವಹಾರ ನಡೆಸೋದಿಲ್ಲ ಅಂತ ಕೂಡ ಹೇಳಿದ್ದಾರೆ. ಅಂಥವ್ರು ಏನಾದರೂ ಇದ್ದರೆ ನೋಡ್ಕೊಳ್ಳಿ ಇದನ್ನು. ನೆಕ್ಸ್ಟು ಪ್ರಮುಖವಾದಂಥ ಸೂಚನೆಗಳು ಇಷ್ಟೆಲ್ಲ ಇರುತ್ತೆ. ಇದರಲ್ಲಿ ವಿಶೇಷ ಸೂಚನೆ ಏನು ಅಂತಂದರೆ, ನಾವು ಏನು ಅಪ್ಲಿಕೇಶನ್ ಫಾರ್ಮನ್ನು ಆನ್ಲೈನಲ್ಲಿ ಅಪ್ಲೈ ಮಾಡಿರ್ತೀವಿ ಅದನ್ನು ಡೌನ್ಲೋಡ್ ಮಾಡಿ ಇಟ್ಕೊಳ್ಬೇಕಾಗುತ್ತೆ. ಜೊತೆಗೆ ಚಲನ್ ಕಟ್ಟಿರುವಂಥದ್ದನ್ನು ಕೂಡ ಇಟ್ಕೊಳ್ಳಿ. ಯಾಕೆಂದರೆ ಎಕ್ಸಾಮ್ ಕೊನೆಯಂತಾಗಿ ನಾವು ನೇಮಕಾತಿ ಆಗೋವರೆಗೂ ಕೂಡ ಅವುಗಳ ಅವಶ್ಯಕತೆ ಇರುತ್ತದೆ. ಹಾಗಾಗಿ ಮತ್ತೆ ನಾವು ಇಲಾಖೆಯನ್ನು ಕೇಳಿದಂಥ ಸಂದರ್ಭದಲ್ಲಿ ಅಥವಾ ವೆಬ್ಸೈಟಿಂದ ಡೌನ್ಲೋಡ್ ಮಾಡ್ಕೊಳಕ್ಕೆ ಆಗದಲ್ಲೇ ಇರುವಂಥ ಸಂದರ್ಭ ಬರ್ಬೋದು. ಹಾಗಾಗಿ ಒಂದು 2 ಸೆಟ್ಟನ್ನು ತೊಗೊಂಡು ನೀವೇನು ಮಾಡಿ ಪ್ರಿಸರ್ವ್ ಮಾಡಿ ಇಟ್ಕೊಂಡಿರಿ ಅಂತ ಹೇಳ್ತಾ, ಇದಿಷ್ಟು ವಿಚಾರಗಳು ಸ್ನೇಹಿತರೆ. ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ಇಲ್ಲಿ ಫೋನ್ ನಂಬರ್ ಕೂಡ ಕೊಟ್ಟಿದ್ದಾರೆ. ನಿಮ್ಗೆ ಏನಾದ್ರು ಡೌಟ್ ಇದ್ದರೆ ಅಪ್ಲಿಕೇಶನ್ ಹಾಕೋದ್ರಲ್ಲಿ ಏನು ಮಾಡಿ ನೋಡ್ಕೊಳ್ಳಿ ಅಂತೇಳಿ. ಇಲ್ಲಿ ಚಾರ್ಟ್ ಕೂಡ ಕೊಟ್ಟಿದ್ದಾರೆ, ಯಾರ್ಯಾರು ಏನೇನು ಬರ್ತಾರೆ ಅಂತ ಹೇಳ್ಬಿಟ್ಟು ನೋಡ್ಕೊಳ್ಳಿ, ಎಲ್ಲೆಲ್ಲಿಂದ ಸರ್ಟಿಫಿಕೇಟ್ ತೊಗೊಳ್ಬೇಕು ಏನು ಎತ್ತ ಅಂತೇಳಿ. ಇದಿಷ್ಟು ವಿಚಾರಗಳು ಸ್ನೇಹಿತರೆ. ಇದರ ಜೊತೆಗೆ ಇನ್ನೆಲ್ಲ ಏನೆಲ್ಲ ಮಾಡಬೇಕಾಗುತ್ತೆ, ಏನೆಲ್ಲ ಓದಬೇಕಾಗುತ್ತೆ ಅಂತಕ್ಕಂಥದ್ದನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ, ಎಲ್ರಿಗೂ ಕೂಡ ಇಂದಿನ ತರಗತಿಗೆ ಧನ್ಯವಾದಗಳು.